ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೇದಲಕ್ಷ್ಮಿ ಜಿ. ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾವಗಡ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಸತ್ಯಶೋಧಕ ಸಮಾಜ್ ಅನ್ನುವಂಥ ಒಂದು ವಿಚಾರದ ಬಗ್ಗೆ, ಮಹಾರಾಷ್ಟ್ರದಲ್ಲಿ ಹುಟ್ಕೊಂಡಂಥ ಒಂದು ಸಾಮಾಜಿಕ ಧಾರ್ಮಿಕ ಚಳುವಳಿಯ ಪ್ರಮುಖ ಅಂಗವಾದಂಥ ಸತ್ಯಶೋಧಕ ಸಮಾಜದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಅದರ ಒಂದು ಸ್ಥಾಪನೆಯ ಕುರಿತು, ಅದರ ಸುಧಾರಣೆಗಳನ್ನು ಕುರಿತು ಮತ್ತು ಅದರ ನಾಯಕತ್ವವನ್ನು ವಹಿಸಿಕೊಂಡಿದ್ದಂಥ ಜ್ಯೋತಿಬಾ ಫುಲೆ ಅವರ ಒಂದು ವಿಚಾರವಾಗಿ ನಾವು ಈ ಸಂದರ್ಭದಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಅದರ ಒಂದು ಸ್ಥಾಪನೆ ಮತ್ತು ಅದರ ಸುಧಾರಣೆಯನ್ನು ಕುರಿತು ನಾವು ನೋಡುವಂಥ ಒಂದು ಸಂದರ್ಭದಲ್ಲಿ, ಜ್ಯೋತಿಬಾ ಫುಲೆ ಮಹಾರಾಷ್ಟ್ರದಲ್ಲಿ ತುಂಬ ಹೆಸರು ಮಾಡಿದ್ದಂಥ ಒಬ್ಬ ಸಾಮಾಜಿಕ ಸುಧಾರಕರಾಗಿದ್ದರು. ಸೊ ಅವರನ್ನು ರಾಜಾರಾಮ್ ಮೋಹನ್ ರಾಯ್ ಆಫ್ ಮಹಾರಾಷ್ಟ್ರ ಅಂತಲೇ ಕರೆಯಲಾಗುತ್ತೆ. ಅಂದರೆ ಭಾರತದ ಅಥವಾ ಬಂಗಾಳದ ವಿಚಾರದಲ್ಲಿ ರಾಜಾರಾಮ್ ಮೋಹನ್ ರಾಯ್ ರವರು ಎಷ್ಟು ಪ್ರಸಿದ್ಧಿಯನ್ನು ಹೊಂದಿದ್ರು, ಸೊ ಅದೇ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಜ್ಯೋತಿರಾವ್ ಫುಲೆ ಅನ್ನುವಂಥವ್ರು ಅಥವಾ ಜ್ಯೋತಿಬಾ ಫುಲೆ ಅನ್ನುವಂಥವ್ರು ಅಷ್ಟೇ ಹೆಸರನ್ನು ಮಾಡಿದರು. ಸೊ ಹಾಗಾಗಿ ಹಿ ಈಸ್ ಕನ್ಸಿಡರ್ಡ್ ಆಸ್ ದ ರಾಜಾರಾಮ್ ಮೋಹನ್ ರಾಯ್ ಆಫ್ ಮಹಾರಾಷ್ಟ್ರ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಜ್ಯೋತಿಬಾ ಫುಲೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂಥವ್ರು ಮತ್ತು ಅಲ್ಲಿನ ಮರಾಠರ ಒಂದು ಆಸ್ಥಾನಗಳಿಗೆ ಹೂವನ್ನು ಒದಗಿಸ್ತಾ ಇದ್ದಂಥ ಒಂದು ಕುಟುಂಬವಾಗಿದ್ದರಿಂದ ಅವ್ರಿಗೆ ಫುಲೆ ಅನ್ನುವಂಥ ಒಂದು ಸರ್ನೇಮ್ ಜಾಯಿನ್ ಆಯಿತು ಅನ್ನುವಂಥ ಮಾತಿದೆ. ಸೊ ಹಾಗಾಗಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಸಮಾಜದ ಎಷ್ಟೋ ವಿಚಾರಗಳ ಬಗ್ಗೆ ಅವರು ವಿಮರ್ಶೆಯನ್ನು ವ್ಯಕ್ತಪಡಿಸ್ತಾರೆ. ಸೊ ಆ ಸಂಪ್ರದಾಯಗಳನ್ನು ಮತ್ತು ಆ ಕಟ್ಟುನಿಟ್ಟಾದಂಥ ಒಂದು ಸಂಪ್ರದಾಯಗಳಿದ್ವು, ಸೊ ಅವುಗಳನ್ನು ಎದುರಿಸುವಂಥ ಒಂದು ಕೆಲಸವನ್ನು ಇವರು ಮತ್ತು ಇವರ ಪತ್ನಿಯವರಾದಂತಹ ಸಾವಿತ್ರಿಬಾಯಿ ಫುಲೆ ಅವರು ತುಂಬ ಹೋರಾಟವನ್ನು ನಡೆಸಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಅಂದರೆ ಅದು ಗರ್ಲ್ಸ್ ಎಜುಕೇಷನ್ ಆಗಿರ್ಬೋದು ಅಥವಾ ವಿಡೋ ರಿಹ್ಯಾಬಿಲಿಟೇಷನ್ ಆಗಿರ್ಬೋದು. ಅಂದರೆ ಅವರು ವಿಧವೆಯರಿಗೆ ತರಬೇತಿಗಳನ್ನು ಕೊಡೋದ್ರ ಮೂಲಕ ಅವರ ಜೀವನವನ್ನು ನಡೆಸುವಂಥ ರೀತಿಯನ್ನೇ ಬದಲಾಯಿಸಿದಂಥ ಒಂದು ಸಂದರ್ಭ. ಸೊ ಈ ಎಲ್ಲ ಕೆಲಸಗಳನ್ನು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರು ತಮ್ಮ ಒಂದು ಆಲೋಚನೆಗಳ ಮೂಲಕ ಮಾಡ್ತಾ ಹೋದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಅಂಥ ಸಂದರ್ಭದಲ್ಲಿ ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಸತ್ಯಶೋಧಕ ಸಮಾಜ್ ಅನ್ನುವಂಥ ಒಂದು ಸಂಘವನ್ನು ಶುರು ಮಾಡಿದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಅದಕ್ಕೆ ಹಲವಾರು ಕಾರಣಗಳಿದ್ವು ಅಥವಾ ಅದಕ್ಕೆ ಹಲವಾರು ಗುರಿಗಳನ್ನು ಇಟ್ಕೊಂಡು ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಫುಲೆ ಅವರು ಸ್ಥಾಪನೆ ಮಾಡ್ತಾರೆ. ಸೊ ಅಂಥ ಕೆಲವು ಏಮ್ಸ್ ಅಥವಾ ಗುರಿಗಳು ಏನೇನು ಅನ್ನುವಂಥದ್ದಾದರೆ, ಸೋಷಿಯಲ್ ಸರ್ವಿಸ್, ಸಮಾಜಕ್ಕೆ ಏನಾದರೂ ಒಂದು ಸರ್ವಿಸನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಿದಂಥದ್ದು. ಎರಡನೇದಾಗಿ ಸ್ಪ್ರೆಡ್ ಆಫ್ ಎಜುಕೇಷನ್ ಅಮಾಂಗ್ ವುಮೆನ್ ಆ್ಯಂಡ್ ಲೋಯರ್ ಕಾಸ್ಟ್ ಪೀಪಲ್. ಸೊ ಇಲ್ಲಿ ಮಹಿಳೆ ಮತ್ತು ಕೆಳವರ್ಗದ ಜನರಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡಲಾಗುತ್ತೆ. ಮೂರನೇದಾಗಿ ಟು ಸೆಕ್ಯೂರ್ ಸೋಷಿಯಲ್ ಜಸ್ಟಿಸ್ ಫಾರ್ ದ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಸೊ ಇಲ್ಲಿ ವೀಕರ್ ಸೆಕ್ಷನ್ಸ್ ಅಂತ ನಾವೇನು ಗುರುತಿಸ್ತೀವಿ, ಸೊ ಅಂಥವರಿಗೆ ಅನ್ಯಾಯವಾಗ್ತಿತ್ತು ಅನ್ನುವಂತಹ ಕಾರಣಕ್ಕೋಸ್ಕರ ಅವರಿಗೆ ಸೋಷಿಯಲ್ ಜಸ್ಟಿಸನ್ನು, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಸಮಾಜದಲ್ಲಿ ಅನ್ನುವಂಥ ಕಾರಣಕ್ಕೆ, ಈ ಮೂರು ಕಾರಣಗಳಿಗೋಸ್ಕರ ಜ್ಯೋತಿಬಾ ಫುಲೆ ಅವರು 1873ರಲ್ಲಿ ಸತ್ಯಶೋಧಕ ಸಮಾಜ ಅನ್ನುವಂಥ ಒಂದು ಸಂಘಟನೆಯನ್ನು ಶುರು ಮಾಡಿದಂಥದ್ದು. ಮೊದಲನೇದಾಗಿ ಸಮಾಜ ಸುಧಾರಣೆ ಅಥವಾ ಸೋಷಿಯಲ್ ಸರ್ವಿಸ್ ಅನ್ನುವಂಥದ್ದು, ಎರಡನೇದಾಗಿ ಎಜುಕೇಷನ್ ಫಾರ್ ವುಮೆನ್ ಆ್ಯಂಡ್ ಲೋಯರ್ ಕಾಸ್ಟ್ ಅನ್ನುವಂಥದ್ದು, ಇನ್ನು ಮೂರನೇದಾಗಿ ಸೋಷಿಯಲ್ ಜಸ್ಟಿಸ್ ಫಾರ್ ದ ವೀಕರ್ ಸೆಕ್ಷನ್ಸ್ ಅನ್ನುವಂತಹ ಮೂರು ಕಾರಣಗಳನ್ನು ಇಟ್ಕೊಂಡು ಈ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದರ ಜೊತೆಗೆ ಸೆನ್ಸ್ ಆಫ್ ಐಡೆಂಟಿಟಿ ಟು ದ ಡಿಪ್ರೆಸ್ಡ್ ಕಮ್ಯುನಿಟಿ. ಸೊ ಇಲ್ಲಿ ಯಾರು ಡಿಪ್ರೆಸ್ಡ್ ಅಥವಾ ವೀಕರ್ ಸೆಕ್ಷನ್ಸ್ ಅಂತ ಹೇಳ್ತೀವಿ, ಸೊ ಅವರಿಗೆ ಒಂದು ಗುರುತನ್ನು ತಂದುಕೊಡುವಂಥ ಅಥವಾ ಒಂದು ಐಡೆಂಟಿಟಿಯನ್ನು ತಂದುಕೊಡುವಂತಹ ಪ್ರಯತ್ನವನ್ನು ಜ್ಯೋತಿಬಾ ಫುಲೆ ಅವರು ಈ ಸಂದರ್ಭದಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ದೀನಬಂಧು ಅನ್ನುವಂಥ ಒಂದು ವೀಕ್ಲಿ ಪೇಪರನ್ನು ಅವರು ಶುರು ಮಾಡೋದ್ರ ಮೂಲಕ
ಸತ್ಯಶೋಧಕ ಸಮಾಜದ ಎಲ್ಲ ಗುರಿಗಳನ್ನು ಅದರಲ್ಲಿ ಪ್ರಕಟಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ದೀನಬಂಧು ಇಸ್ ಅ ವೀಕ್ಲಿ ಪೇಪರ್ ಸ್ಟಾರ್ಟೆಡ್ ಬೈ ಜ್ಯೋತಿಬಾ ಫುಲೆ ಫಾರ್ ಪ್ರೊಪಗೇಟಿಂಗ್ ಏಮ್ಸ್ ಆಫ್ ಸತ್ಯಶೋಧಕ ಸಮಾಜ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ಅವರು ಬರಹಗಾರರಾಗಿದ್ದರು, ಸಮಾಜ ಸುಧಾರಕರಾಗಿದ್ದರು, ಮಹಿಳೆಯರ ಒಂದು ಶಿಕ್ಷಣಕ್ಕೋಸ್ಕರ ಹೋರಾಟವನ್ನು ನಡೆಸುವಂಥವರಾಗಿದ್ದರು, ಮತ್ತೆ ದಲಿತರು ದೀನರ ಬಗ್ಗೆ ತುಂಬಾ ಕಾಳಜಿನ ಹೊಂದಿದವರಾಗಿದ್ದರು. ಸೊ ಅವೆಲ್ಲ ಒಂದು ವಿಚಾರಗಳನ್ನ ತಮ್ಮ ದೀನಬಂಧು ಅನ್ನುವಂತಹ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವಂತಹ ಒಂದು ಕೆಲಸವನ್ನ ಜ್ಯೋತಿಬಾ ಫುಲೆ ಅವರು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಜ್ಯೋತಿಬಾ ಫುಲೆ ಅವರ ಬಗ್ಗೆ ನಾನು ಈಗಾಗಲೇ ಹೇಳಿದಾಗ ಅವರು ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದಂಥವರು. ಅವರು ಮೊದಲಿನಿಂದಲೂ ಕೂಡ ಸಮಾಜಕ್ಕೆ ಒಂದು ಸೆನ್ಸಿಟೈಸೇಷನ್ ಅನ್ನ ತರುವಂತಹ ಪ್ರಯತ್ನವನ್ನ ಮಾಡಿದಂಥದ್ದು. ಅವರು ಅಷ್ಟು ಸೂಕ್ಷ್ಮವಾಗಿದ್ದರಿಂದ ಸೊ ಸಮಾಜದಲ್ಲೂ ಕೂಡ ಆ ಸೂಕ್ಷ್ಮತೆಯನ್ನ ಅವರು ನಿರೀಕ್ಷೆ ಮಾಡಿದ್ರು. ಅದನ್ನ ತರುವಂತಹ ಪ್ರಯತ್ನವನ್ನು ಕೂಡ ಹಲವಾರು ಬಾರಿ ಮಾಡಿದಂತಹ ಒಂದು ಸಂದರ್ಭವನ್ನ ನಾವು ಕಾಣ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ಅವರು ಕೆಲವಾರು ಸಾಹಿತ್ಯಿಕ ಕೃತಿಗಳನ್ನ ರಚನೆ ಮಾಡ್ತಾರೆ. ಅಂತಹ ಕೃತಿಗಳು ಯಾವ್ಯಾವುದು ಅನ್ನುವಂಥದ್ದಾದ್ರೆ ಸಾರ್ವಜನಿಕ ಸತ್ಯ ಧರ್ಮ ಅನ್ನುವಂತಹ ಒಂದು ಕೃತಿ, ಗುಲಾಮಗಿರಿ ಅನ್ನುವಂತಹ ಇನ್ನೊಂದು ಕೃತಿ, ಧರ್ಮ ತೃತೀಯ ರತಿಯ ರತ್ನ ಅನ್ನುವಂತಹ ಒಂದು ಕೃತಿ, ಇಶಾರಾ ಅನ್ನುವಂಥದ್ದು, ಲೈಫ್ ಆಫ್ ಶಿವಾಜಿ ಅನ್ನುವಂಥದ್ದು. ಸೊ ಹೀಗೆ ಹಲವಾರು ಲಿಟ್ರರಿ ವರ್ಕ್ಸ್ ಅನ್ನ ಅವರು ಬರೆದಂತಹ ಒಂದು ಸಂದರ್ಭ. ಸೊ ಐ ರಿಪೀಟ್, ಫುಲೆಸ್ ಲಿಟ್ರರಿ ವರ್ಕ್ಸ್ ವರ್ ಸಾರ್ವಜನಿಕ ಸತ್ಯ ಧರ್ಮ, ಗುಲಾಮಗಿರಿ, ಧರ್ಮ ತೃತೀಯ ರತಿಯ ರತ್ನ, ಇಶಾರ, ಲೈಫ್ ಆಫ್ ಶಿವಾಜಿ ಅನ್ನುವಂಥ ಕೃತಿಗಳನ್ನು ಅವರು ರಚನೆ ಮಾಡಿದಂಥದ್ದು. ಸೊ ಈ ಕೃತಿಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಅದನ್ನು ಸಮಾಜಕ್ಕೆ ತಿಳಿಯಪಡಿಸುವಂಥ ಕೆಲಸವನ್ನ ಮಾಡಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಎಗೇನ್ ಹಿ ವಾಸ್ ಅಗೇನ್ಸ್ಟ್ ಟು ಸಾಂಸ್ಕೃತಿಕ್ ಹಿಂದೂಯಿಸಮ್. ಸೊ ಇಲ್ಲಿ ಸಂಸ್ಕೃತವನ್ನ ಹೆಚ್ಚು ಬಳಸುವಂಥ ಅಥವಾ ಸಂಸ್ಕೃತದ ಮೂಲಕ ಬರುವಂಥ ಹಿಂದೂ ಧರ್ಮವನ್ನ ಅವರು ವಿರೋಧಿಸ್ತಾ ಬಂದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ತಾರೆ. ಏನದು ಅನ್ನುವಂಥದ್ದಾದ್ರೆ, ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ ರಾಮನನ್ನ ತಮ್ಮ ಒಂದು ಆರಾಧ್ಯ ದೈವವಾಗಿ ಅವರು ಭಾವಿಸ್ತಾರೆ. ಆದರೆ ಅದಕ್ಕೆ ಬದಲಾಗಿ ಜ್ಯೋತಿಬಾ ಫುಲೆ ಅವರು ರಾಜ ಬಲಿಯನ್ನ ಅವರ ಒಂದು ಧಾರ್ಮಿಕ ಚಿಹ್ನೆಯಾಗಿ ಅವರು ಬಳಸ್ಕೊಂಡಂಥದ್ದು. ಸೊ ಅಗೇನ್ಸ್ಟ್ ಟು ಸಿಂಬಲ್ ಆಫ್ ರಾಮ, ರಾಜ ಬಲಿ ವಾಸ್ ಟೇಕನ್ ಆಸ್ ಅ ಸಿಂಬಲ್ ಆಫ್ ಹಿಂದೂಯಿಸಮ್ ಬೈ ಜ್ಯೋತಿಬಾ ಫುಲೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ರ್ಯಾಷನಲ್ ರಿಫಾರ್ಮ್ ಡ್ಯೂರಿಂಗ್ ದ ಟೈಮ್ ಆಫ್ ಜ್ಯೋತಿಬಾ ಫುಲೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಆ ರ್ಯಾಷನಲೈಸೇಷನ್ ಅನ್ನುವಂಥದ್ದು ಇವರಲ್ಲಿ ತುಂಬಿ ತುಳುಕಾಡ್ತಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಕಂಪ್ಲೀಟ್ ಅಬಾಲಿಷನ್ ಆಫ್ ಕಾಸ್ಟ್ ಸಿಸ್ಟಮ್ ಅನ್ನುವಂಥದ್ದು ಅವರ ಮುಖ್ಯವಾದಂಥ ಗುರಿಯಾಗಿತ್ತು. ಅದರ ಜೊತೆಗೆ ಸೋಷಿಯೋ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಅನ್ನ ಅವರು ಫೈಟ್ ಮಾಡುವಂಥ ಒಂದು ಗುರಿಯನ್ನ ಹೊಂದಿದ್ರು. ಸೊ ಹಿ ಏಮ್ಡ್ ಅಟ್ ಕಂಪ್ಲೀಟ್ ಅಬಾಲಿಷನ್ ಆಫ್ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ಸೋಷಿಯೋ ಎಕನಾಮಿಕ್ ಇನ್ಇಕ್ವಾಲಿಟೀಸ್ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ವಿಚಾರ. ಅದರ ಜೊತೆಗೆ ಹಿ ವಾಸ್ ಅ ಫರ್ಮ್ ಬಿಲೀವರ್ ಇನ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಆಲ್ಸೋ ವಾಸ್ ಅ ಪಯನೀರ್ ಇನ್ ವುಮೆನ್ ಎಜುಕೇಷನ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಗಂಡು ಹೆಣ್ಣಿನ ನಡುವೆ ಇರಬೇಕಾದಂಥ ಜೆಂಡರ್ ಈಕ್ವಾಲಿಟಿಯನ್ನು ಅವರು ಬಯಸ್ತಾ ಇದ್ರು. ಅದರ ಜೊತೆಗೆ ವುಮೆನ್ಸ್ ಎಜುಕೇಷನ್, ಮಹಿಳೆಯರ ಒಂದು ಶಿಕ್ಷಣದ ಬಗ್ಗೆ ಕೂಡ ಅವರಿಗೆ ಸಾಕಷ್ಟು ಒಲವಿತ್ತು. ಆ್ಯಂಡ್ ಹಿ ವಾಸ್ ಅ ಪಯನೀರ್. ಹಿ ಈಸ್ ದ ಪರ್ಸನ್ ಹೂ ಸ್ಟಾರ್ಟೆಡ್ ಸ್ಕೂಲ್ಸ್ ಫಾರ್ ಗರ್ಲ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಟ್ಸ್ ವೈ ಹಿ ಈಸ್ ಕನ್ಸಿಡರ್ಡ್ ಆಸ್ ಅ ಪಯನೀರ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ವಿತ್ ದ ಹೆಲ್ಪ್ ಆಫ್ ಹಿಸ್ ವೈಫ್, ಐ ಆಲ್ರೆಡಿ ಟೋಲ್ಡ್ ದಟ್ ವಾಟ್ ಎವರ್ ದ ರಿಫಾರ್ಮ್ ಆಕ್ಟಿವಿಟೀಸ್ ಕಂಡಕ್ಟೆಡ್ ಬೈ ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ವಾಸ್ ಆಲ್ಸೋ ವಿತ್ ಹಿಮ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ವಿತ್ ದ ಹೆಲ್ಪ್ ಆಫ್ ಹಿಸ್ ವೈಫ್ ಸಾವಿತ್ರಿಬಾಯಿ ಫುಲೆ ಹಿ ಓಪನ್ಡ್ ಎ ಗರ್ಲ್ಸ್ ಸ್ಕೂಲ್ ಅಟ್ ಪೂನಾದಲ್ಲಿ ಒಂದು ಬಾಲಕಿಯರಿಗೋಸ್ಕರ ಶಾಲೆಯನ್ನ ತೆರೆಯುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಸ್ಕೂಲ್ಸ್ ಅನ್ನ ಮತ್ತು ಆರ್ಫನೇಜಸ್ ಅನ್ನ ಶುರು ಮಾಡ್ತಾರೆ. ಅನಾಥ ಮಕ್ಕಳಿಗೋಸ್ಕರ ಶಾಲೆಗಳು ಮತ್ತು ಅನಾಥಾಶ್ರಮಗಳನ್ನ ಶುರು ಮಾಡಿದಂಥದ್ದು. ಆಮೇಲೆ
ಮಹಿಳೆಯರು ಯಾರು ಎಲ್ಲ ಜಾತಗಳಿಗೂ ಸೇರಿದಂಥವ್ರಿಗೂ ಕೂಡ ಸ್ಕೂಲ್ಸು ಮತ್ತು ಆರ್ಫನೇಜಸನ್ನು ಶುರು ಮಾಡಿದಂಥ ಒಂದು ಸಂದರ್ಭ. ಅದರ ಜೊತೆಗೆ ಹಿ ವಾಸ್ ಎ ಪಯನೀರ್ ಇನ್ ವಿಡೋ ರಿಮ್ಯಾರೇಜ್ ಮೂಮೆಂಟ್. ಸೊ ಇಲ್ಲಿ ಕೇವಲ ವಿಧವೆಯರಿಗೆ ಟ್ರೈನಿಂಗನ್ನು ಕೊಟ್ಟು ಅವರ ಒಂದು ಜೀವನವನ್ನು ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡುವಂಥದ್ದೇ ಅಲ್ಲದೆ ವಿಡೋ ರಿಮ್ಯಾರೇಜನ್ನು ಅವರು ಪ್ರತಿಪಾದಿಸಿದಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಹಾಗಾಗಿ ವಿಡೋ ರಿಮ್ಯಾರೇಜ್ ಮೂಮೆಂಟನ್ನು ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಅವರು ಜಾರಿಗೆ ತರ್ತಾರೆ ಅಥವಾ ಶುರು ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಈ ಓಪನ್ಡ್ ಎ ಹೋಮ್ ಫಾರ್ ವಿಡೋಸ್, ಒಂದು ಮನೆಯನ್ನು ಅಥವಾ ಒಂದು ಆಶ್ರಯ ತಾಣವನ್ನು ವಿಧವೆಯರಿಗೋಸ್ಕರ ಸ್ಥಾಪನೆ ಮಾಡಿದಂಥದ್ದು ಯಾವ ವರ್ಷದಲ್ಲಿ 1854 ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಹಾಗಾಗಿ ವಿಡೋಸ್ ಬಗ್ಗೆ ಮತ್ತು ಮಹಿಳೆಯರ ಬಗ್ಗೆ ಅವರಿಗೆ ಹೆಚ್ಚಿನ ಕಾಳಜಿ ಇತ್ತು. ಸೊ ಹಾಗಾಗಿ ವಿಡೋ ರಿಮ್ಯಾರೇಜ್ ಮೂಮೆಂಟನ್ನು ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಶುರು ಮಾಡ್ತಾರೆ ಮತ್ತು ವಿಡೋಸ್ಗೋಸ್ಕರ ಒಂದು ಆಶ್ರಯ ತಾಣವನ್ನು ಶುರು ಮಾಡಿ 1854 ಎಲ್ಲ ವಿಧವೆಯರಿಗೂ ಕೂಡ ಆ ಸಂದರ್ಭದಲ್ಲಿ ಒಂದು ರೀತಿಯಾದಂಥ ಆಧಾರ ಸ್ತಂಭವಾದಂಥವರು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಈ ಎಲ್ಲ ಒಂದು ಸಾಮಾಜಿಕ ಸೇವೆಗೋಸ್ಕರ ಸೊ ಅವರಿಗೆ ಮಹಾತ್ಮ ಅನ್ನುವಂಥ ಒಂದು ಬಿರುದನ್ನು ಕೊಡಲಾಯಿತು. ಸೊ ಹಾಗಾಗಿ ಅಲ್ಲಿಂದ ಅವರನ್ನು ಮಹಾತ್ಮ ಜ್ಯೋತಿಬಾ ಫುಲೆ ಅನ್ನುವಂಥ ಹೆಸರಿನಿಂದ ಕರೆಯಲಾಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆ ಇವರ ನಿಲುವೇನಾಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸುವಂಥದ್ದಾದರೆ he was very much critical about the Indian National Congress. ಸೊ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಗ್ಗೆ ಅವರು ವಿಮರ್ಶಾತ್ಮಕ ನಿಲುವನ್ನು ಹೊಂದಿದ್ರು ಅನ್ನುವಂಥದ್ದು. ಅದರ ಜೊತೆಗೆ ಯಾಕೆ ಅವರು ಆ ನಿಲುವನ್ನು ಹೊಂದಿದ್ರು ಅನ್ನುವಂಥದ್ದಾದರೆ ನೆಗ್ಲೆಕ್ಟಿಂಗ್ ದ ಇಂಟ್ರೆಸ್ಟ್ ಆಫ್ ದ ವೀಕರ್ ಸೆಕ್ಷನ್. ಕಾಂಗ್ರೆಸ್ ಏನು ಮಾಡಿತ್ತು ಅಂತಂದರೆ ಇಟ್ ನೆಗ್ಲೆಕ್ಟೆಡ್ ದ ಇಂಟ್ರೆಸ್ಟ್ ಆಫ್ ವೀಕರ್ ಸೆಕ್ಷನ್. ಯಾರು ಏನು ತುಳಿತಕ್ಕೆ ಒಳಗಾಗಿದ್ರು ಅಥವಾ ಯಾರು ಏನು ವೀಕರ್ ಸೆಕ್ಷನ್ಸ್ ಆಗಿದ್ರು ಅವರ ಒಂದು ವಿಚಾರಗಳನ್ನು ಅಲಕ್ಷ್ಯ ಮಾಡಿತ್ತು ಕಾಂಗ್ರೆಸ್ ಅನ್ನುವಂಥ ಕಾರಣಕ್ಕೋಸ್ಕರ ಹಿ ವಾಸ್ ವೆರಿ ಮಚ್ ಕ್ರಿಟಿಕಲ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ವಿತ್ ಆಲ್ ದೀಸ್ ರಿಫಾರ್ಮ್ ಆಕ್ಟಿವಿಟೀಸ್ ಜ್ಯೋತಿಬಾ ಫುಲೆ ಅನ್ನುವಂಥವರು ಮಹಾರಾಷ್ಟ್ರದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿಸಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಆ್ಯಂಡ್ ದಿಸ್ ಈಸ್ ದ ರೆಫರೆನ್ಸ್ ಬುಕ್ ವಿಚ್ ಐ ಹ್ಯಾವ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ದಿಸ್ PPT ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಸೆಷನ್.